ಇವತ್ತು ನಮ್ಮ ಸೆಂಟ್ರಲ್ ಎಲೆಕ್ಷನ್ ಕಮಿಟಿ ಮೀಟಿಂಗ್ ಇದೆ, ಅದಕ್ಕೆ ನಾನು ಬಂದಿದ್ದೀನಿ. ಜಾರ್ಜ್ ಅವರು ಅವ್ರ ಮೆಂಬರ್ ಇದ್ದಾರೆ ಸೆಂಟ್ರಲ್ ಎಲೆಕ್ಷನ್ ಕಮಿಟಿಗೆ. ದೇಶಕ್ಕೆ ಅವ್ರು ನೋಡ್ತಾರೆ, ನಮ್ಮ ಬರೀ ಕರ್ನಾಟಕ ರಾಜ್ಯ. ಸೊ 6 ಗಂಟೆಗೆ ಮೀಟಿಂಗ್ ಇದೆ. 6 ಗಂಟೆಗೆ ಶುರು ಆಗ್ತದೆ. ಎಷ್ಟೊತ್ತು ಫೋನ್ ಮಾಡ್ತಾರೆ ಗೊತ್ತಿಲ್ಲ. 6 ಗಂಟೆಗೆ ಇರಬೇಕು ಅಂತ ಹೇಳಿದ್ದಾರೆ. ಸೊ ಎಲ್ಲ ಬಂದಿದ್ದೀವಿ. ಒಂದು 50% ಕ್ಲಿಯರ್ ಆಗ್ಬೋದು ಇವತ್ತು. ಅಂದ್ರೆ ಇವತ್ತಂದ್ರೆ ನಮ್ಮ ಚರ್ಚೆ ಮುಗಿಬೋದು. ನಾವು ಸ್ಕ್ರೀನಿಂಗ್ ಕಮಿಟಿಲಿ ಆಗಿದ್ದೀವಿ. ಚೀಫ್ ಮಿನಿಸ್ಟರ್ ಇವತ್ತು ನಾವು ಮುದ್ದೆ ಒಂದು ಕಮಿಟ್ಮೆಂಟ್ ಮಾಡ್ಕೊಂಡಿದ್ದು, ಬಸವಣ್ಣವ್ರನ್ನ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ. ಅದು ಎಲ್ಲ ಮಠಾಧೀಶರೆಲ್ಲ ಸೇರಿ ಇವತ್ತು ಬಸವ ಕಲ್ಯಾಣದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅದಕ್ಕೆ ಅದು ಪ್ರಯಾರಿಟಿ ಇತ್ತು. ಅದನ್ನ ಚೇಂಜ್ ಮಾಡೋದು ಬೇಡ, ಪೋಸ್ಟ್ಪೋನ್ ಮಾಡೋದು ಬೇಡ ಅಂತ ಹೇಳಿ ನಾವುಗಳೇ ಮಾತಾಡ್ಕೊಂಡು ನಾವು ಫಸ್ಟ್ ರೌಂಡ್ ಏನು ಮಾತಾಡಿದೀವಿ ಅದನ್ನು ಮಾತ್ರ ಮುಂದಕ್ಕೆ ಇಟ್ಬಿಟ್ಟು ನಾನು ಅವ್ರೇನು ACC ಹೇಳ್ತಾರೆ ಆಗುತ್ತಿಲ್ಲ. ಈ CC ಸಭೆಯಲ್ಲಿ ಒಂದು 15 ಸೀಟ್ಗಳು 28 ಒಂದೇ ಸ್ಲಾಟ್ ಅಲ್ಲಿ ಮುಗಿಸ್ತೀರಾ ಅಥವಾ ಇಲ್ಲ, ಒಂದೇ ಇಲ್ಲ, ಒಂದೇ ಮಾಡಕ್ಕಾಗಲ್ಲ. 2 ರೌಂಡ್ ಅಂತ. ಸರ್, ಈಗ ಬಿಜೆಪಿಯಲ್ಲೂ ಸಹಿತ ಬಹಳಷ್ಟು ಟಿಕೆಟ್ ಚೇಂಜಸ್ ಆಗುತ್ತೆ ಅಂತ ನೋಡ್ಕೊಂಡು ಏನಾದ್ರು ಕ್ಯಾಲ್ಕುಲೇಷನ್ ನಡೆಯುತ್ತಾ ಅಥವಾ ಆಲ್ರೆಡಿ ನೀವು ಡಿಸೈಡ್ ಆಗ್ಬಿಟ್ಟಿದ್ದೀರಾ ಅಂತ? ಅವ್ರಿಗೂ ರಾಜಕಾರಣಕ್ಕೂ ನಮ್ಮ ರಾಜಕಾರಣಕ್ಕೂ ಬಿಜೆಪಿಲಿ ಜಾಸ್ತಿ ಆಗಲಿ ಕಾಂಗ್ರೆಸ್ ಅಲ್ಲಿ ಆಗಲಿ ನಮ್ಮ ರಾಜ್ಯದಲ್ಲಿ ವ್ಯಕ್ತಿ ಮೇಲೆ ಏನು ನಡೆಯಲ್ಲ. ವ್ಯಕ್ತಿ ಕೆಲವು ಪರ್ಸೆಂಟೇಜು ಅಷ್ಟೇ. ನಮ್ಮ ಪಾರ್ಟಿ, ಸರ್ಕಾರ, ನಮ್ಮ ಗ್ಯಾರಂಟಿ, ನಮ್ಮ ಕಾರ್ಯಕ್ರಮ ಪಕ್ಷದ ಮೇಲೆ ನಡೀತದೆ. ಸೊ ಅವ್ರದ್ದೇ ಆದಂತ ಲೆಕ್ಕಾಚಾರ ಅವ್ರು ಇಟ್ಕೊಂಡಿರ್ತಾರೆ, ನಮ್ದೇ ಆದಂತ ಲೆಕ್ಕಾಚಾರ ನಾವು ಈಗ ಕೆಲ ನಾಯಕರುಗಳು ನಿಮ್ಮ ಪಕ್ಷಕ್ಕೆ ಬಂದಿದ್ದಾರೆ ಈ ಚುನಾವಣೆ ಕಾರಣಕ್ಕಾಗಿ. ಅವ್ರಿಗೇನಾದ್ರು ಟಿಕೆಟ್ ಸಿಗುವಂತದ್ದು, ಫಾರ್ ಎಕ್ಸಾಂಪಲ್ ಈಗ ಹೆಸರು ಬೇಡ, ರಾಜಕಾರಣದಲ್ಲಿ ಎಲ್ಲಾ ಸಾಧ್ಯತೆಗಳು ಉಂಟು. ರಾಜಕಾರಣದಲ್ಲಿ ಎಲ್ಲಾ ಸಾಧ್ಯತೆಗಳು ಉಂಟು. ನಮ್ಗೆ ಗೆಲ್ಲಬೇಕು ಅಷ್ಟೇ ಪ್ರಯಾರಿಟಿ. ಇರುವಂದ್ರೆ ಇರ್ಲೇಬೇಕು. ಸರ್, ಈಗ ಸುಪ್ರೀಂ ಕೋರ್ಟ್ ಇಂದ ನಿಮಗೆ ರಿಲೀಫ್ ಸಿಕ್ಕಿದೆ. ಸರ್, ನೀವು ಮೊದ್ಲಿಂದನೂ ನಿಮ್ಗೆ ಒಂದು ಆಸೆ ಇತ್ತು ಸರ್, ಬಿಫೋರ್ ಆದಷ್ಟು ಇದನ್ನ ಅಭ್ಯರ್ಥಿಗಳನ್ನ ಘೋಷಣೆ ಮಾಡ್ಬೇಕು ಅಂತ ಹೇಳಿ. ನಿಮ್ಮ ಎಣಿಕೆ ಪ್ರಕಾರ ಸ್ವಲ್ಪ ಲೇಟ್ ಆಗ್ತಿದೆ ಅಂತ ಹೇಳಿ. ಏನ್ ನಮ್ಮಲ್ಲ, ನಾವು ಆಲೆ ಹೆಚ್ಚು ಕಮ್ಮಿ ಒಂದ್ ತಿಂಗಳು ಮುಂಚಿತವಾಗಿ ನಾವು ಮೀಟಿಂಗ್ ಎಲ್ಲ ಮಾಡ್ಬಿಟ್ಟು ಯಾರಿಗೆ ಏನೇನು ಕಿವಿ ಮಾತಾಡ್ಬೇಕು ಹೇಳ್ಬಿಟ್ಟಿದೀವಿ. ಸರ್, ಈಗ ಸಚಿವರಿಗೆ ಲೋಕಸಭೆಗೆ ಸ್ಪರ್ಧಿಸಲಿಕ್ಕೆ ಸೂಚನೆ ಕೊಡೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ರಾಜಕೀಯದಲ್ಲಿ ಎಲ್ಲಾ ಸಾಧ್ಯತೆಗಳು ಅವ್ರಿಗುಂಟು, ಶಾಸಕರಿಗುಂಟು, ಎಲ್ಲ ಕನ್ಕ್ಲೂಷನ್ ಬರ್ಬೋದು ಸರ್. ನೋಡೋಣ. ಸರ್, ಈಗ ಕೋರ್ಟ್ ಇಂದ ರಿಲೀಫ್ ಸಿಕ್ಕಿದೆ. ರಿಲೀಫ್ ಸಿಕ್ಕಿರುವಂತಹ ವಿಚಾರ ಸಂಬಂಧಪಟ್ಟ ಪ್ರತಿ ಬಾರಿ ಜೈಲಿಗೆ ಬಂದ್ರೆ ಒಂದು ಟೆನ್ಷನ್ ಇರ್ತಿತ್ತು. ಈಗ ಟೆನ್ಷನ್ ಇಲ್ಲ, ಈಗ ನೀವು ಎಲ್ಲ ಇನ್ನ ಬರ್ತಾ ಇದೆ. ಯಾರು ಹೇಳಿದ್ ಇನ್ನ ಬರ್ತಾ ಇದೆ? ನೀವು ಪಾಪ ಎಲ್ಲ ಹಗಲು ರಾತ್ರಿ ನನ್ನ ಕಾಯ್ಕೊಂಡಿದ್ದು, ಕಾವಲು, ಪೊಲೀಸ್ ಸ್ಟೇಷನ್, ಜೈಲು, ಬೇಲು, ED ಆಫೀಸ್ ಎಲ್ಲ ಕಾಯ್ಕೊಂಡಿದ್ರಿ. ನಿಮ್ ಜೊತೆ ನಮಗೂ ನೆನಪಿದೆ. ನಿಮ್ಗೂ ನೆನಪಿರ್ಬೇಕಲ್ಲ. ಹೇಗೆ ಅನಿಸ್ತದೆ ಸರ್ ಈಗ? ಅಯ್ಯೋ, ಯಾರಿಗೆ ಗೊತ್ತೋಳಿಗೆ ಗೊತ್ತೇ, ಮಾಡ್ದೊಳಗೆ ಗೊತ್ತು ಅಂತ ಹೇಳ್ತಾರ. ನಾವು ಹಂಗೆ ಅನ್ಭೋಗ್ಸೋಳಿಗೆ ಗೊತ್ತಾಗ. 45 ದಿವಸ ಜೈಲು, 54 ದಿವಸ. ಇದ್ರ ಮಧ್ಯದಲ್ಲಿ ಈಗ ED ಆಫೀಸಲ್ಲಿ 10 ದಿವಸ. ಆಮೇಲೆ ಇದು ತುಘಲಕ್ ಪೊಲೀಸ್ ಸ್ಟೇಷನ್ ಅಲ್ಲಿ 11 ದಿನ. ಈಗ ಅದಕ್ಕೆ ಕಾಂಪನ್ಸೇಷನ್ ಏನು ಸರ್? ಈಗ ಅದು ಕಾಂಪನ್ಸೇಷನ್ ಏನು ಸರ್? ಈಗ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.